ನಗರದ ಜಿಲ್ಲಾ ಸಹಕಾರ ತರಬೇತಿ ಸಂಸ್ಥೆಯ ವಸತಿ ನಿಲಯದಲ್ಲಿ ವಾಸ್ತವ್ಯ ಹೂಡಿರುವ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರು ಮಂಗಳವಾರ ಭೇಟಿ ಮಾಡಿ ಮಾಹಿತಿಯನ್ನು ಪಡೆದುಕೊಂಡರು. ಜಿಲ್ಲೆಯ ಸೂಕ್ಷ್ಮ ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳನ್ನು ವೀಕ್ಷಿಸಿ ತುರ್ತು ಸಂದರ್ಭದಲ್ಲಿ ಜಾನುವಾರು ರಕ್ಷಣೆ ಮಾಡುವಲ್ಲಿ ಎನ್ಡಿಆರ್ಎಫ್ ತಂಡ ಕರ್ತವ್ಯ ನಿರ್ವಹಿಸಲಿದೆ. ಬೆಂಗಳೂರಿನ ರೀಜನಲ್ ರೆಸ್ಪಾನ್ಸ್ ಸೆಂಟರ್ 10ನೇ ಬೆಟಾಲಿಯನ್ನ ಇನ್ಸ್ಪೆಕ್ಟರ್ ರಾಮ್ ಬಜ್ ಅವರ ನೇತೃತ್ವದಲ್ಲಿ ಎನ್ಡಿಆರ್ಎಫ್ ತಂಡ ಆಗಮಿಸಿದ್ದು, ಬೋಟ್ಗಳು, ಮರ ಕತ್ತರಿಸುವ ಯಂತ್ರ, ರ್ಯಾಫ್ಟ್, ಹಗ್ಗ, ಟೆಂಟ್, ಜೀವರಕ್ಷಕ ಜಾಕೆಟ್, ಸರ್ಚ್ ಲೈಟ್, ಆಕ್ಸಿಜನ್ ಜನರೇಟರ್, ಜೀವರಕ್ಷಕ ಔಷಧಗಳ ಸಿಗ್ನಲ್ ಯೂನಿಟ್ಗಳು ಹೀಗೆ ಪರಿಕರಗಳ ಜೊತೆ ಎನ್ಡಿಆರ್ಎಫ್ ತಂಡ ಒಳಗೊಂಡಿದೆ. ಈಗಾಗಲೇ ಜಿಲ್ಲೆಯಲ್ಲಿ ಮುಂಗಾರು ಆರಂಭಗೊಂಡಿದ್ದು ಸಾಧಾರಣ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದ್ದು, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎನ್ಡಿಆರ್ಎಫ್ ತಂಡ ಕೊಡಗು ಜಿಲ್ಲೆಗೆ ಆಗಮಿಸಿದ್ದು, ಸೂಕ್ಷ್ಮ ಮತ್ತು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಲಿದೆ. ಈ ಬಾರಿ ಶ್ವಾನದಳ ಕೂಡ ಆಗಮಿಸಿದ್ದು, ಹೆಚ್ಚಿನ ಮಳೆಯಿಂದ ಯಾವುದಾದ್ರೂ ಅವಘಡಗಳು ಸಂಭವಿಸಿದಲ್ಲಿ ಪತ್ತೆ ಹಚ್ಚಲು ಶ್ವಾನ ಸಹಾಯಕವಾಗಲಿದೆ. ಈಗಾಗಲೇ ಆಗಮಿಸಿರುವ 10ನೇ ಬೆಟಾಲಿಯನ್ ತಂಡವು ಕೇರಳದ ವಯನಾಡು ಸೇರಿದಂತೆ ಹಲವು ಕಡೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ. ತಂಡದಲ್ಲಿ 30 ಮಂದಿ ಸಿಬ್ಬಂದಿಗಳು ಇದ್ದು, ವಿವಿಧ ರಾಜ್ಯಗಳಿಂದ ಆಗಮಿಸಿದ್ದಾರೆ. ಈ ಸಂದರ್ಭ ಮಾತನಾಡಿದ ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರು, ಹೆಚ್ಚಿನ ಮಳೆಯಿಂದ ಅವಘಡಗಳು ಸಂಭವಿಸಿದಲ್ಲಿ ಎನ್ಡಿಆರ್ಎಫ್ ತಂಡ ತುರ್ತಾಗಿ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಳ್ಳಲಿದೆ ಎಂದರು. ಕೊಡಗು ಜಿಲ್ಲೆಗೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್, ನಾವೇನು NDRF ಅಂತ ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂಗೆ 30 ಜನದ ಒಂದು ತಂಡ ಕೊಡಗು ಜಿಲ್ಲೆಗೆ ಆಗಮಿಸಿದ್ದಾರೆ. ಮತ್ತು ಅವರು ಇಷ್ಟು ವರ್ಷ ಅವರು ಬೇಸು ನಮ್ಮ ಕುಶಾಲನಗರದಲ್ಲಿ ಅವ್ರಿಗೆ ನಾವು ಅಕಾಮಿಡೇಷನ್ ಕೊಡ್ತಾಯಿದ್ವಿ. ಆದರೆ ಯಾವುದೇ ರೀತಿಯಾದಂಥ ಒಂದು ಸಣ್ಣ ಪುಟ್ಟ ಘಟನೆಗಳಾದಂಥ ಸಂದರ್ಭದಲ್ಲಿ ಅವ್ರಿಗೆ ಆ ಒಂದು ಸ್ಥಳಕ್ಕೆ ರೀಚ್ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ತಾ ಇರೋದ್ರಿಂದ ನಾವು ಈ ವರ್ಷ ಅವ್ರನ್ನ ಮಡಿಕೇರಿ ಅಂದರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟ್ರಲ್ಲೇ ಅವ್ರನ್ನ ಸ್ಟೇಷನ್ ಮಾಡಿಸಿದ್ದೀವಿ. ಸೊ ದಟ್ ಅನ್ಟುವರ್ಡ್ ಇನ್ಸಿಡೆಂಟ್ ಏನಾದರೂ ಆದರೆ ಆದಷ್ಟು ಬೇಗ ಅವರು ರೆಸ್ಪಾನ್ಸ್ ಪೀರಿಯಡ್ ಸ್ವಲ್ಪ ಬೇಗ ಇರಲಿ ಅನ್ನುವಂಥ ಉದ್ದೇಶದಿಂದ ಅವರ ಡೆಪ್ಟಿ ಕಮಾಂಡೆಂಟ್ಗಳ ಜೊತೆಗೆ ಒಂದು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ವಿ ಹ್ಯಾವ್ ಟೇಕನ್ ದಿ ಡಿಸಿಷನ್. ಮತ್ತು ಅವರು ಈಗ ಮಡಿಕೇರಿಯಲ್ಲಿ ಪ್ಲೇಸ್ ಆಗಿದ್ದಾರೆ. ಮತ್ತು ಬರುವಂಥ ದಿನಗಳಲ್ಲೂ ಕೂಡ ಅವರು ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳನ್ನು ನಾವು ಇದನ್ನು ಮಾಡಿದ್ದೀವಿ ಮ್ಯಾಪಿಂಗು, ಆ ಜಾಗಗಳನ್ನು ಕೂಡ ಅವರು ವಿಸಿಟ್ ಮಾಡ್ತಾಯಿದ್ದಾರೆ. ಹಾಗೆಯೇ ಶಾಲಾ ಕಾಲೇಜುಗಳಲ್ಲೂ ಕೂಡ ಏನು ಯಾವುದೇ ರೀತಿಯಾದಂಥ ಒಂದು ಅವಘಡ ಸಂಭವಿಸಿದರೆ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಅನ್ನೋದನ್ನು ಕೂಡ ಅವರು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಇಷ್ಟು ಮಾಹಿತಿಯನ್ನು ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದು 10th ಬೆಟಾಲಿಯನ್ ರೀಜನಲ್ ರೆಸ್ಪಾನ್ಸ್ ಸೆಂಟರ್ ಬೆಂಗಳೂರಿಂದ ಬಂದಿದ್ದಾರೆ. ಹಿಂದೆ ಕೂಡ ಅವರು ಹಲವಾರು ಈ ರೀತಿ ರೆಸ್ಕ್ಯೂ ಆಪ್ರೇಷನ್ ಮಾಡಿರೋ ಅನುಭವ ಇದೆ. ಪಕ್ಕದ ಕೇರಳ ರಾಜ್ಯದಲ್ಲಿ ಡಿಪ್ಲಾಯ್ ಆಗಿದ್ದಂಥ ಇದೊಂದು ಬೆಟಾಲಿಯನ್ ಅದು. ಸೊ ಅವ್ರನ್ನ ಇಲ್ಲಿ 30 ಮೆಂಬರ್ಸ್ ವಿತ್ ಆಲ್ ಎಕ್ವಿಪ್ಮೆಂಟ್ಸ್, ರೆಸ್ಕ್ಯೂ ಎಕ್ವಿಪ್ಮೆಂಟ್ಸ್ ಬಂದಿದ್ದಾರೆ. ಮತ್ತು ಅವರು ಏನು ಈ ಮಾನ್ಸೂನ್ ಮುಗಿಯೋರಿಗೆ 3 ತಿಂಗಳ ಕಾಲ ಅವರು ಇಲ್ಲೇ ವಾಸ್ತವ್ಯ ಹೂಡ್ತಾ ಇರ್ತಾರೆ. ಈ ರಾಜ್ಯದ ಇವರು ಕೂಡ ಇದ್ದಾರೆ. ಹಿಂದೆ ಕೂಡ ಇಲ್ಲಿ ಕೆಲಸ ನಿರ್ವಹಿಸಿದಂಥ ಅಧಿಕಾರಿಗಳು ಇದ್ದಾರೆ. ದೇ ಆರ್ ಆಲ್ ವೆಲ್ ವರ್ಸ್ಡ್ ವಿತ್ ಈ ಥರದ ಆ್ಯಕ್ಟಿವಿಟಿ. ಮತ್ತು ಉತ್ತರಾಖಂಡ ಅಲ್ಲಿ ಆದಂಥ ಸಂದರ್ಭದಲ್ಲೂ ಕೂಡ, ಉತ್ತರ ಭಾರತದಲ್ಲೂ ಕೂಡ ಹಲವಾರು ರೆಸ್ಕ್ಯೂ ಆಪ್ರೇಷನಲ್ಲಿ ಕೆಲಸ ನಿರ್ವಹಿಸಿದಂಥ ಒಂದು ಅನುಭವಿ ತಂಡ ಈ ಬಾರಿ ನಮಗೆ ಡಿಪ್ಲಾಯ್ ಮಾಡಿದ್ದಾರೆ. ಹೌದೌದು. ಅದು ಏನಂದರೆ, ಏನಾದರೂ ಲ್ಯಾಂಡ್ ಸ್ಲೈಡ್ ಆಗಿ ಇದರಲ್ಲಿ ಸಿಕ್ಕಾಕೊಂಡ್ರೆ ಅವ್ರನ್ನ ರೆಸ್ಕ್ಯೂ ಮಾಡೋದಕ್ಕೆ ಅವ್ರದ್ದೇ ಆದಂಥ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಇದೆ. ಅದರಲ್ಲೂ ಹನಿ ಎಂಬ ಒಂದು ಡಾಗ್ ಕೂಡ ಅದರಲ್ಲಿ ಇಟ್ ಈಸ್ ಪಾರ್ಟ್ ಆಫ್ ದಟ್ SOP. ಸೊ ಹಾಗಾಗಿ ಅದನ್ನು ಕೂಡ ಈ ಬಾರಿ ಮಡಿಕೇರಿ ಅದರೊಟ್ಟಿಗೆ ಬಂದಿದೆ. ಬರುವಂಥ ದಿನಗಳಲ್ಲಿ ತಮ್ಮೊಟ್ಟಿಗೂ ಕೂಡ ಒಂದು ವಿಲ್ ಹ್ಯಾವ್ ಅ ಸಪ್ರೇಟ್ ಇಂಟ್ರ್ಯಾಕ್ಷನ್. ಹಿಂದೆ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲೂ ಅವರು ಕಾರ್ಯಾಚರಣೆಯಲ್ಲಿ ಇದು ಪಾಲ್ಗೊಂಡಿದೆ. ಸೊ ಹಾಗಾಗಿ ಇಲ್ಲಿಗೂ ಕೂಡ ತಂದಿದ್ದಾರೆ. ಏನು ಹೇಳಿ? ಬ್ಯಾಂಗ್ಳೂರ್ ರೀಜನಲ್ ರೆಸ್ಪಾನ್ಸ್ ಸೆಂಟರ್.
10th ಬೆಟಾಲಿಯನ್ಗೆ ಅಟ್ಯಾಚ್ ಆಗಿರುವಂಥ ಶಾಲೆ. ನಮಗೆ ತುರಂತ ಎಫೆಕ್ಟ್ ಮಾಡಲ್ಲ, ಆದರೆ ನಿಮ್ಮ ಜೀವನಕ್ಕೆ ಯಾರಿಗಾನ ಆಯ್ತಲ್ಲ, ಬಾಡಿ ಎಫೆಕ್ಟ್ ಆಯ್ತಲ್ಲ, ಅದ್ರಲ್ಲಿ ಯಾವುದೇ ಪಾರ್ಟಿಗೆ ಬೇಕಾದ್ರೆ ಎಫೆಕ್ಟ್ ಮಾಡ್ಬೋದು. ಅದಕ್ಕೆ ಇದು ಕೆಮಿಕಲ್ ಮತ್ತು ಬಯೋಲಜಿಕಲ್ ರೇಡಿಯೋಜೆನಿಕಲ್ ಎಕ್ವಿಪ್ಮೆಂಟ್ ಇದು ಅಂತ ಕರೀತಾರೆ. ಅಲ್ಲಿ ಆಯ್ತಲ್ಲ, ಅಲ್ಲಿ ಪ್ರತಿ ಇದಿರೋದೆಲ್ಲ CSSR ಅಂತ ಕರೀತಾರೆ. ಸರ್, ನಾವು ಬಂದಿರುವಂಥದ್ದು 10th ಬೆಟಾಲಿಯನ್ NDRF ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸಿಂದ ಒಂದು ಟೀಮ್ ಬಂದು ಬೆಂಗಳೂರಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು. ನಾವು ಪ್ರೀ ಮಾನ್ಸೂನ್ ಇದರಿಂದ ಬಂದು ಡೆಪ್ಲಾಯ್ ಆಗಿರ್ತಕ್ಕಂಥದ್ದು. ನಮ್ಮದು ಟೀಮಲ್ಲಿ ಬಂದು 30 ರಿಸ್ಕ್ಯೂರ್ಸ್ ಇರ್ತಾರೆ. ನಮ್ಮ ಕಮಾಂಡರ್ ಬಂದು ಇನ್ಸ್ಪೆಕ್ಟರ್ ರಾಂಬಾಜಿ ಸರ್ ಅಂತೇಳಿ. ಅಲ್ಲಿಂದ ನಾವು ಇಲ್ಲಿ 3 ದಿನ ಆಯಿತು ಡೆಪ್ಲಾಯ್ಮೆಂಟ್ ಆಗಿ. ಈ ಮಾನ್ಸೂನ್ ಒಂದು ಸ್ವಲ್ಪ ಈ ವರ್ಷ ಜಾಸ್ತಿ ಮತ್ಲಬ್ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶ ಇದೆ. ಮತ್ತು ಲಾಸ್ಟ್ ಟೈಮು ಕೇರಳ ಆಗಿ 2029ರಲ್ಲಿ ಮಾನ್ಸೂನ್ ಹಿಟ್ಟಾಗಿದೆ. ಅದಕ್ಕೋಸ್ಕರ ನಾವು ಬಂದು ಇಲ್ಲಿ ಡೆಪ್ಲಾಯ್ ಆಗಿದ್ದೀವಿ. ಆಗಿರೋ ಉದ್ದೇಶ ಏನಂತಂದರೆ, ನಾವು ಅಲ್ಲಿಂದ ಬೆಂಗಳೂರಿಂದ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಡೆಪ್ಲಾಯ್ ಆಗ್ತೀವಿ. ಮಾನ್ಸೂನ್ 3 ತಿಂಗಳು ಇಲ್ಲ 4 ತಿಂಗಳು ಎಲ್ಲಿ ಗಂಟೆ ಇರುತ್ತೆ ಅಲ್ಲಿವರೆಗೂ ನಾವು ಇಲ್ಲೇ ಡೆಪ್ಲಾಯ್ ಆಗಿರ್ತೀವಿ. ಯಾವುದೇ ಕ್ವಿಕ್ ರೆಸ್ಪಾನ್ಸ್ಗೋಸ್ಕರ ನಾವು ಇಲ್ಲಿ ಡೆಪ್ಲಾಯ್ ಆಗಿರ್ತಕ್ಕಂಥದ್ದು. ನಮ್ಮಲ್ಲಿ ಒಂದು 6 ತಿಂಗಳದ ಒಂದು ಕಠಿಣ ಟ್ರೈನಿಂಗನ್ನು ಇರುತ್ತೆ. ಅದರ ಸ್ಪೆಷಲ್ ಟ್ರೈನಿಂಗ್ ಇರುತ್ತೆ. ಮತ್ತು ಅದರದ್ದು ಬಂದು ನಮ್ಮಲ್ಲಿ ಕೆಮಿಕಲ್ ಮತ್ತು ಬಯೋಲಜಿಕಲ್, ರೇಡಿಯೋಲಜಿಕಲ್ ಮತ್ತು ನ್ಯೂಕ್ಲಿಯರ್ಕ ಒಂದು ಎಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ತೀವಿ. ಮತ್ತು ಅದ್ರ ಇನ್ನೊಂದು ಬಂದು ಕೊಲಾಪ್ಸ್ ಬಿಲ್ಡಿಂಗ್ ಕೊಲಾಪ್ಸ್ ಆದರೆ ಮತ್ತು ಗುಡ್ಡ ಪ್ರದೇಶಗಳು ಕುಸಿತ ಆದರೆ ಅಲ್ಲಿ ರಿಸ್ಕ್ಯೂ ಮಾಡುವಂಥ ಎಕ್ವಿಪ್ಮೆಂಟ್ಗಳನ್ನ ಇಟ್ಕೊಂಡಿದ್ವಿ. ಮತ್ತು ಇನ್ನೊಂದು ಅಂತಂದರೆ ಮೇನ್ ಇಂಟೆನ್ಷನ್ ಏನಂತಂದರೆ, ಕೊಡಗು ಜಿಲ್ಲೆಯಲ್ಲಿ ಪ್ರವಾಹದ ಜಾಸ್ತಿ ಇಂಟೆನ್ಷನ್ ಇರುತ್ತೆ. ನಾನ್ ಸ್ಲೈಡ್ ಆಗ್ಬೋದು, ಬೆಟ್ಟ ಕುಸಿತ ಆಗ್ಬೋದು, ಮತ್ತು ಪ್ರವಾಹದ ಭೀತಿ ಜಾಸ್ತಿ ಇರೋದ್ರಿಂದ ಅಲ್ಲಿಗೆ ಏನೇನು ಬೇಕು, ಏನೇನು ಟ್ರೆಂಡಿಗೆ ಬೇಕು ಆ ಥರ ಎಕ್ವಿಪ್ಮೆಂಟ್ಗಳನ್ನ ತಂದಿದ್ದೀವಿ. ಅದ್ರ ಜೊತೆಗೆ ನಮ್ಮಲ್ಲಿ ಶ್ವಾನವನ್ನು ತಂದಿದ್ದೀವಿ. ಅದು 1 ವರ್ಷದ ಟ್ರೈನಿಂಗ್ ಮಾಡಿರುತ್ತೆ. ಅದು ಯಾವುದೇ ವ್ಯಕ್ತಿ ಒಳಗಡೆ ಇರ್ತಕ್ಕಂಥದ್ದು, ಯಾರು ಕಣ್ಣಿಗೆ ಕಾಣಿಸಲ್ಲ, ಕಣ್ಣಿಗೆ ಕಾಣಿಸ್ತಂಥ ವ್ಯಕ್ತಿಯನ್ನು ಹುಡುಕುವಂಥ ಕೆಲಸಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ ಉದ್ದೇಶದಲ್ಲಿ ನಾವು ಇಲ್ಲಿ ಬಂದು ಡೆಪ್ಲಾಯ್ ಆಗಿದ್ದೀವಿ. ಅದ್ರ ಜೊತೆಗೆ ಈ ಮಳೆ ಒಂದು ಸ್ವಲ್ಪ ಕಡಿಮೆ ಆಯ್ತಂತಂದರೆ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ನಾವು ಹೋಗಿ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ಕೊಡ್ತೀವಿ. ಒಂದು ಬಂದು ನಾವು SSP ಪ್ರೋಗ್ರಾಮ್ ಅಂತ ಮಾಡ್ಕೊಡ್ತೀವಿ, ಸ್ಕೂಲ್ ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಕರಿತೀವಿ ಅದನ್ನು.